ಫ್ರೆಂಡ್ಸ್, ವೆಲ್ಕಮ್ ಟು ಅನುಷ ಸುವರ್ಣ ಕನ್ನಡ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಎಂಚೋಲ್ಲಾರ್ ಪುರ. ಸೊ ನಮ್ಮ ಕಡೆ ಎಲ್ಲ ಸೋಗೆ ಎಲ್ಲ ಹೇಗೆ ಹೆಣಿತಾರೆ ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಇದ್ದೇನೆ. ಸೊ ಮೊದಲಿನ ಕಾಲದಲ್ಲೆಲ್ಲ ಜಾಸ್ತಿಯಾಗಿ ಎಲ್ಲರ ಮನೇಲಿ ಕೂಡ ಮಾಡ್ತಾ ಇದ್ರು. ಇವಾಗ ಇದರ ಉಪಯೋಗ ಕಡಿಮೆ ಆಗಿದೆ, ಸೊ ಮಾಡೋದು ಕೂಡ ಕಡಿಮೆ ಆಗಿದೆ ಈಗ ಮನೆಯಲ್ಲೆಲ್ಲ. ಸೊ ಮೊದಲೆಲ್ಲ ಇದೆಲ್ಲ ಮನೆ ಕಟ್ಟಲಿಕ್ಕೆ, ಆಮೇಲೆ ದೇವಸ್ಥಾನಕ್ಕೆ, ಆಮೇಲೆ ಏನಾದರೂ ಫಂಕ್ಷನ್ ಎಲ್ಲ ಇದ್ರೆ ಚಪ್ಪರ ಎಲ್ಲ ಕಟ್ಟಲಿಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ರು. ಸೊ ಇವಾಗೆಲ್ಲ ಹೊಸ ಹೊಸ ವಿಧಾನ ಬಂದು ಇದೆಲ್ಲ ತುಂಬಾ ಕಡಿಮೆ ಆಗ್ತಾ ಬಂದಿದೆ. ಸೊ ಇವತ್ತು ನಮ್ದು ಅಮ್ಮ ಮಗಳದ್ದು ಕಾಂಪಿಟೇಷನ್ ಕೂಡ ಇದೆ, ಯಾರು ಬೇಗ ಫಿನಿಶ್ ಮಾಡ್ತಾರೆ ಅಂತ. ಸೊ ಅದಕ್ಕಿಂತ ಮೊದಲು ನಾನು ಅದರ ಟೆಕ್ನಿಕ್ ಅನ್ನ ತೋರಿಸ್ತೇನೆ, ಯಾವ ರೀತಿ ಮಾಡ್ತಾರೆ ಅಂತ. ಸೊ ನಾನು ಕೂಡ ಇದನ್ನ ಸಣ್ಣದಿರುವಾಗ ಮಾಡ್ತಿದ್ದೆ. ಇವಾಗ ಸುಮಾರು ವರ್ಷ ಆಯ್ತು ನಾನು ಅದನ್ನ ಬಿಟ್ಟು. ನೋಡುವ ನನಗೆಷ್ಟು ಗೊತ್ತಿದೆ ಅಂತ. ಸೊ ಹಾಗೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ನಿಮ್ಗೆ ನಾನು ಅದನ್ನ ಹೇಗೆ ಹೆಣಿತಾರೆ ಅಂತ ತೋರಿಸ್ತೇನೆ. ಸೊ ಯಾರಿಗೆಲ್ಲ ಸೋಗೆ ಅಂತ ಎಂತ ಹೇಳಿದ್ರೆ ಗೊತ್ತಿಲ್ದಿದ್ರೆ ನೋಡಿ, ಈ ತರ ಇರ್ತದೆ ತೆಂಗಿನ ಮರದ ಗರಿ ಇದು. ಸೊ ಮೊದ್ಲಿನ ಗರಿ ಇರ್ತದಲ್ಲ, ಅದನ್ನ ಹೀಗೆ ಹಿಡ್ಕೊಳ್ಬೇಕು ಈ ತರ ಓಪನ್ ಮಾಡಿ. ಆಮೇಲೆ ಇದು ಮಿಡಲ್ ಇದು ಬಿಟ್ಟು ಒಂದು ಬಿಟ್ಟು, ಆಮೇಲೆ ಇದನ್ನ ಇಲ್ಲಿ ಕೆಳಗಡೆ ಈ ತರ ಕಟ್ ಮಾಡಿ ಇದರ ಕೆಳಗೆ ಹಾಕ್ಬೇಕು ಹೀಗೆ. ಮತ್ತೆ ಇದನ್ನ ಓಪನ್ ಮಾಡ್ಬೇಕು ಹೀಗೆ. ಆಮೇಲೆ ಇಲ್ಲಿ ಕೆಳಗಡೆ ಒಂದು ಆಗ ನಾವು ಮಧ್ಯದ ಬಿಟ್ಟಿದ್ವಲ್ಲ ಅದನ್ನ ಇಟ್ಕೊಳ್ಬೇಕು ಹೀಗೆ. ಆಮೇಲೆ ಮತ್ತೆ ಒಂದು ಬಿಟ್ಟು ಇದಕ್ಕೆ ಕಟ್ ಮಾಡಿ ಹೀಗೆ ಹಾಕ್ಬೇಕು. ಆಮೇಲೆ ಇಲ್ಲಿ ಕೆಳಗಡೆ ಇನ್ನೆರಡು ಉಳಿದಿದೆ ನೋಡಿ ಕೆಳಗಡೆ, ಅದನ್ನ ಹೀಗೆ ಇಟ್ಕೊಳ್ಬೇಕು. ಮತ್ತೆ ಪುನಃ ಒಂದು ಬಿಟ್ಟು ಪುನಃ ಅದನ್ನ ಹೀಗೆ ಹಾಕಬೇಕು. ಮತ್ತೆ ಹಾಗೆ ಕಂಟಿನ್ಯೂ ಹೀಗೆ ಮಾಡ್ತಾ ಹೋದ್ರೆ ಅದೇ ರೀತಿ ಕೆಳಗಡೆ ಇದ್ದದನ್ನ ಹಿಡಿಬೇಕು. ಅಲ್ಲಿ ಒಂದು ಬಿಟ್ಟು ನನಗೆ ಈ ತರ ಕಾಣ್ತದೆ ಹೆಣ್ದಾಗ. ಇದು ಹೀಗೆ ಇನ್ನು ಫುಲ್ ಸೋಗೆ ಹೆಣಿಬೇಕು ಇದೇ ತರ. ಸೊ ಇವಾಗ ನಾನ್ ಮತ್ತೆ ಅಮ್ಮ ಕಾಂಪಿಟೇಷನ್ ಮಾಡ್ತಾ ಇದ್ದೇವೆ, ಯಾರು ಬೇಗ ಕಂಪ್ಲೀಟ್ ಮಾಡ್ತಾರೆ ಅಂತ. ಅಮ್ಮ ಮೊದ್ಲಿಂದ ಸಹ ಮಾಡ್ತಾ ಇದ್ದಾರೆ, ಸೊ ಅವರಿಗೆ ಗೊತ್ತುಂಟು, ಅವರು ಫಾಸ್ಟ್ ಇದ್ದಾರೆ ಇದರಲ್ಲಿ. ನೋಡುವ ನಾನು ಅವ್ರ ಜೊತೆ ಈ ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ತೇನಾ ಇಲ್ವಾ ಅಂತ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಮ್ಮ ರೆಡಿ ಇಲ್ಲ ರೀ ಮಾಡ್ತಾರೆ? ನಾನು ರೆಡಿ. ಏದ್ ರೆಡಿ ಇಲ್ಲ? ಫುಲ್ ರೆಡಿ. ಏನ್ ವಿನ್ ಆಗ್ತೀನಿ ನಿಮ್ ರೇಟಿ? ಯಾನೆ. ಸೊ ಸ್ಟಾರ್ಟ್ ಮಾಡುವ ಈಗ. ಈಗ ತಾನೇ ತಾಯಿ ಮಗಳು ಸೋಗೆ ಹೆಣೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರ ಈಗ ತಾನೇ ಕಾಂಪಿಟೇಷನ್ ಅಲ್ಲಿ ಹೆಣಿತಾ ಇದ್ದಾರೆ. 1 2 3 ರೆಡಿ. ಹೆಣಿತಾ ಇದ್ದಾರೆ ಇಬ್ಬರು ಸಹ ಹೆಣಿತಾ ಇದ್ದಾರೆ. ಒಬ್ಬರನ್ನು ನೋಡಿ ಒಬ್ಬರು ಹೆಣಿತಾ ಇದ್ದಾರೆ. ಆದ್ರೂ ತಾಯಿಯ ಕೈ ಬಾರಿ ಮಾಡ್ತದೆ, ಕೆಲಸ ಮಾಡ್ತದೆ. ಮಗಳು ಸಹ ಪೈಪೋಟಿಯನ್ನು ಕೊಡ್ತಾ ಇದ್ದಾಳೆ. ತಾಯಿ ಮಗಳ ಈ ಸ್ಪರ್ಧೆಯಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡ್ಬೇಕು. ಮಗಳಿಗಿಂತ ತಾಯಿ ಮುಂದೆ ಹೋಗ್ತಾ ಇದ್ದಾರೆ. ಒಳ್ಳೆಯ ಸಾಧನೆ ಇಬ್ಬರದ್ದು ಸಹ. ನೋಡ್ಬೇಕು ಯಾರು ವಿನ್ ಆಗ್ತಾರೆ ಅಂತ. ಒಂದು ಬದಿಯ ಹೆಣೆದಾಯ್ತು, ಇನ್ನೊಂದು ಬದಿಯಲ್ಲಿ ಒಂದು ಬದಿಯಲ್ಲಿ ಅರ್ಧ ಹೆಣೆದು ಇನ್ನೊಂದು ಬದಿಯಲ್ಲಿ ಅರ್ಧ ಹೆಣೆಯಲಿಕ್ಕೆ ಹೋಗಿದ್ದಾರೆ. ಬಾರಿ ಕುತೂಹಲಕಾರಿಯಾದ ಸ್ಪರ್ಧೆ. ನೋಡುವ ಯಾರು ಮೊದಲು ಬರ್ತಾರೆ ಅಂತ ನೋಡುವ. ನೋಡುವವರಿಗೆ ಒಳ್ಳೆಯ ಅನುಭವ ಇದು. ಯಾರಿಗೆಲ್ಲ ಗೊತ್ತಿಲ್ಲದವರಿಗೆ ಇದನ್ನು ನೋಡಿ ಕಲಿಯಿರಿ. ನಂಗೆ ಕುತ್ಕೊಂಡು ಕಾಲು ಆತರ ಹೊಸತ್ಗ ಮಾಡುವವರಿಗೆ ಇದು ಕೂತ್ಕೊಳ್ಳಿಕ್ಕೆ ಭಾರಿ ಕಷ್ಟ. ಈಗಿನ ಮಕ್ಕಳಿಗೆಲ್ಲ ಇದೆಲ್ಲ ಆಗುದಿಲ್ಲ. ಅದಕ್ಕೆಲ್ಲ ಅಭ್ಯಾಸ ಬಲ ಇದ್ರೆ ಒಳ್ಳೇದಾಗ್ತದೆ. ಅಭ್ಯಾಸ ಇಲ್ಲದವರಿಗೆ ಭಾರಿ ಕಷ್ಟ ಆಗ್ತದೆ ಕೂತ್ಕೊಳ್ಳಿಕ್ಕೆಲ್ಲ. ಮುಂಚೆ ನಾವೆಲ್ಲ ಹೆಣೆಯುತ್ತಿದ್ದೆವು ಸಣ್ಣದಿಂದಲೇ. ನಮ್ಗೆ ದಿವಸಕ್ಕೆ 10-15 ಸೋಗಿ ಹೆಣೆದು ಕೊಡ್ಬೇಕು, ಇಲ್ಲದ್ರೆ ನಮ್ಗೆ ಊಟ ಹಾಕ್ತಿರ್ತಿಲ್ಲ. ಹಳ್ಳಿಗಾಡಿನಲ್ಲಿ ಇದೆಲ್ಲ ಸ್ಪರ್ಧೆ ಇಡ್ತಾರೆ ಕೆಲವು ಯುವಕ ಮಂಡಲದವರೆಲ್ಲ. ಅದರಲ್ಲಿ ಎಲ್ಲ ಪಾಲ್ಗೊಳ್ತಾರೆ. ಇದು ನಮ್ಮ ತಾಯಿ ಮಗಳ ಸ್ಪರ್ಧೆ ಮನೆಯಲ್ಲಿ. ಅದು ಕಟ್ಟರೆ ಮತ್ತೆ ಹೆಂಗ್ ಬರ್ತದೆ ಕಾಲು ಹೆಣ್ಣೇರಿಗೆ ಮಾತ್ರ.
ಸ್ಪರ್ಧೆಯು ಅಂತಿಮ ಹಂತಕ್ಕೆ ಬಂದಿದೆ. ಈಗ ತಾಯಿಗೆ ವಯಸ್ಸಾದರೂ ಅವರು ಪ್ರಥಮ ಸ್ಥಾನದಲ್ಲಿದ್ದಾರೆ. ಈಗ ಅದು ಹೆಣೆದಾದ ಮೇಲೆ ಅದು ಅರಗಟ್ಟುವುದಂತ, ತುಳುವಿನಲ್ಲಿ ಅರಗಟ್ಟುದು ಅಂತ ಹೇಳ್ತಾರೆ. ಅದು ಹೀಗೆ ಮಾಡ್ತಾರೆ ನೋಡಿ, ಹೀಗೆ ನೋಡಿ ಆ ತಾಯಿ ಮಾಡ್ತಿದ್ದಾರೆ ನೋಡಿ. ಅದು ಎಲ್ಲರಿಗೂ ಬರುದಿಲ್ಲ, ಅದು ಮತ್ತೆ ಅನುಭವದವರಿಗೆ ಜಾಸ್ತಿ ಒಳ್ಳೇದು ಮಾಡ್ತಾರೆ. ಈಗಿನ ಮಕ್ಕಳಿಗೆಲ್ಲ ಇದೆಲ್ಲ ಬರುದಿಲ್ಲ. ನೋಡಿ, ಇದು ಮಗಳು ಹೆಣ್ದದ್ದು ಸೋಗೆ. ಎಷ್ಟು ಒಳ್ಳೇದಾಗಿದೆ ನೋಡಿ, ಎಷ್ಟು ಕ್ಲೀನ್ ಆಗಿ ಎಲ್ಲ ಕರೆಕ್ಟ್ ಕುತ್ಕೊಂಡಿದೆ. ಒಂಚೂರು ಸಾಲ್ಗಾಡ್ಲಿಲ್ಲ ನೋಡಿ, ಎಷ್ಟು ಟೈಟ್ ಕುತ್ಕೊಂಡಿದೆ ಹೆಣ್ದದ್ದು. ಈಗ ಅಮ್ಮನದ್ದು ತೋರಿಸ್ತೇನೆ. ಅಮ್ಮನದ್ದು ಫುಲ್ ಅದರದ್ದು ಬದಿ ಎಲ್ಲ ಕಟ್ಟಿದ್ದಾರೆ. ನನಗೆ ಬರುದಿಲ್ಲ ಅದು ಕಟ್ಟಲಿಕ್ಕೆ. ನನಗೆ ಕಮೆಂಟ್ ಮಾಡಿ ಹೇಳಿ ಯಾರ್ದು ಸೋಗೆ ಹೆಣ್ದದ್ದು ಒಳ್ಳೇದಾಗಿದೆ ಅಂತ. ಸೊ ನಮ್ದು ಇವಾಗ ಕಾಂಪಿಟೇಷನ್ ಮುಗ್ದಿದೆ. ಮೊದಲು ಹೇಳಿದಾಗೆ ಅಮ್ಮವೇ ಫಾಸ್ಟ್ ಇದ್ರು, ಅಮ್ಮವೇ ಈ ಕಾಂಪಿಟೇಷನ್ ಅನ್ನ ವಿನ್ ಆಗಿದ್ದಾರೆ. ಸೊ ನನ್ಗೆ ಅದರ ಬದಿಯೆಲ್ಲ ಕಟ್ಟಲಿಕ್ಕೆ ಬರುದಿಲ್ಲ. ಸೊ ನನ್ನಿಂದ ಆದಷ್ಟು ನಾನು ಟ್ರೈ ಮಾಡಿದ್ದೇನೆ. ಅವ್ರಿಗೆ ಅಭ್ಯಾಸ ಇರೋದ್ರಿಂದ ಫುಲ್ ಫಾಸ್ಟ್ ಆಗಿ ಮಾಡಿದ್ವಿ. ಇದಕ್ಕಿಂತ ಫಾಸ್ಟ್ ಕೂಡ ಮಾಡ್ತಾರೆ ಅವರು. ನಾನಿದ್ದೇನೆ ಅಂತ ನನಗೋಸ್ಕರ ಸ್ವಲ್ಪ ಮೆಲ್ಲ ಮಾಡಿದ್ದಾರೆ. ಸೊ ಎಂಜಾಯ್ ಮಾಡಲ್ ಮುಡಿ ಮಡಲ್ ಮುಡಿಯನ ಖುಷಿ ಅಂಡ್ ಮತ್ತೆ ಸುಮಾರು ಟೈಮ್ ಆಗುತ್ತೆ ಮಡಲ್ ಮುಡಿಯವನ ಬುಡ್ದದು ಬೇಲೆ ಬೊಪ್ಪಿನ ಹೆಸರು ಅದು ಮಡಲ್ ಮುಡಿಯರು ಯಾವೊಂದು ಇರ್ತದೆ ಮತ್ತೆ ಮಗಲ ನಟ್ಟು ಕಾಂಪಿಟೇಷನ್ ಕೊಡ್ನೆ ಮಸ್ತ್ ಖುಷಿ ಅಂಡ್ ಮಸ್ತ್ ಖುಷಿ ಅಂಡ್ ఒక ఎన్న వ్లాగ్ మధ్య తూపరా ತೂವಂದುವೆ ఏం చాపుండు ಅಲ್ಲ ಎಡ್ಡೆ ಬರ್ಕೊಂಡು ಇಂಕಲೆ ಎಡ್ಡೆ ಬರ್ಕೊಂಡು ಖುಷಿ ಆಪುಂಡ ಮಗಲ್ ಮಗಲ್ ಎಂತ ಮಸ್ತ್ ಖುಷಿ ಆಪು ಮಗಲ್ ಏನಂಡಲ್ಲ ಒಂಜಿ ಕೆಲಸ ಮಲ್ಕೊಂಡ ಬಾರಿ ಖುಷಿ ಆತ ಅವೇ ಮಗಳು ದೂರ ಇರುದಲ್ವಾ, ಗಂಡನ ಮನೆಯಲ್ಲಿ ಇರುದಲ್ವಾ. ಸೊ ಅಲ್ಲಿ ಡೈರೆಕ್ಟ್ ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ. ಸೊ ವ್ಲಾಗ್ ಅಲ್ಲೆಲ್ಲ ನೋಡ್ತಾರೆ ನನ್ನನ್ನು ಅಲ್ಲ. ಸ್ವಲ್ಪ ಸೋಗೆ ಎಲ್ಲ ಹೆಣ್ಣದಲ್ಲಿ ಈಗ ಸ್ವಲ್ಪ ಸಾಕಾಯ್ತಲ್ಲ, ಸ್ವಲ್ಪ ತಿನ್ಬೇಕಲ್ಲ ಏನಾದ್ರೂ. ಈಗ ಮಳೆ ಕೂಡ ಬರುವಾಗಿದೆ. ಸ್ವಲ್ಪ ಮನೆಯಲ್ಲಿ ಈಗ ಅಪ್ಪ ನನ್ಗೆ ಮೊನ್ನೆ ಎಂತ ಹೇಳ್ತಾರೆ, ಅಪ್ಪ ನನ್ಗೆ ಮೊನ್ನೆ ಗೆಣಸು ತಂದಿದ್ದಾರೆ. ನನ್ಗೆ ಪೋಡಿ ಅದರದ್ದು ತುಂಬಾ ಇಷ್ಟ, ಗೆಣಸಿದು ಪೋಡಿ. ಸೊ ಇವತ್ತು ಅಮ್ಮ ಮನೆಯಲ್ಲಿ ಗೆಣಸಿದು ಪೋಡಿ ಮಾಡ್ತಾ ಇದ್ದಾರೆ. ಸೊ ಬಿಸಿ ಬಿಸಿ ಚಾದೊಟ್ಟಿಗೆ ಗೆಣಸಿದು ಪೋಡಿ ತಿನ್ಬೇಕೀಗ. ಸೋಗೆ ಹೇಗೆ ಹೆಣೆಯುವುದು ಅಂತ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೇನೆ. ತುಂಬಾ ಜನರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಸೊ ನಿಮ್ಗೂ ಕೂಡ ಒಂದು ನೋಡಿದಾಗ ಆಗ್ತದೆ. ಸೊ ಹಾಗೆ ಮೊದಲು ಯಾರೆಲ್ಲ ಇದನ್ನ ಮಾಡ್ತಿದ್ರು ಅವರಿಗೂ ಕೂಡ ಆ ದಿನಗಳದ್ದು ನೆನಪಾಗ್ಬೋದು ಅಂತ ಅನ್ಕೊಳ್ತೇನೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಅಂಡ್ ಶೇರ್ ಮಾಡಿ. ಸೊ ನಿಮ್ಗೆ ಏನಾದ್ರೂ ನನಗೆ ಹೇಳಲಿಕ್ಕಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ಬೋದು. ಸೊ ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷ ಸುವರ್ಣ ಕನ್ನಡ ವ್ಲಾಗ್ಸ್. ಬಾಯ್.